ಬರ್ತ್ಡೇ ಬ್ಲಾಗ್ ಪಾರ್ಟ್ ಎಂತ ಕೆಲಸ ಮಾಡಿದ್ದೀವಿ ಅಂದರೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗಿದ್ದೀವಿ ಫುಡ್ ಎಲ್ಲ. ಆದರೆ ಅನ್ನದ ಕೈ ತೊಗೊಂಡು ಹೋಗೋದು ಮರ್ತೋಗಿದ್ದೀವಿ. ಏನು ಮಾಡೋದು ಅಂತ ನೋಡಿದಾಗ MS ಕಲ್ಲು ತೊಗೊಬಂದಿದ್ದಾರೆ ಆ್ಯಂಡ್ ಅಣ್ಣ ಸ್ಟಿಕ್ ಏನೋ ಆ ಕಡ್ಡಿಲೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಬರ್ತ್ಡೇ ಬಾಯ್ಸ್ ಹತ್ರನೇ ಡೆಕೋರೇಷನಿಗೆ ಹೆಲ್ಪ್ ತೊಗೊಂಡು ಎಲ್ಲ ಒಂದು ಸೆಟಪ್ ಮಾಡಿ ಈ ಪ್ಲ್ಯಾನ್ ಮೇನ್ಗೆ ಏನು ಮಾಡಿದ್ವಿ ಅಂದರೆ ಅವ್ರು ಖುಷಿ ಪಡಿಸೋಕ್ಕೋಸ್ಕರ. ಯಾಕಂದರೆ ಅವರಿಬ್ಬರು ಜಾಸ್ತಿ ಕೆಫೆ ಊಟ ಇಷ್ಟಪಡಲ್ಲ, ನಾವಿಬ್ಬರು ಎತ್ತಿದ ಕೈ ಅದರಲ್ಲಿ. ಅದಕ್ಕೋಸ್ಕರ ಅವ್ರಿಗೊಂದು ಸಿಂಪಲ್ ಖುಷಿ ಸ್ಮೈಲ್ ತರಿಸೋಣ ಅಂತೇಳಿ ಇದನ್ನ ಮಾಡಿದ್ವಿ. ಸೊ ಅವಾಗವಾಗ MS ಏನು ಮಾಡ್ತಿದ್ರು ನೀವೇ ನೋಡಿ. ಮಕ್ಕಳಾಟ ನಿಲ್ಲಿಸ್ಬೋದು, ಇವ್ರ ಆಟ ನಿಲ್ಸೋಕ್ಕಾಗ್ತಾ ಇರಲಿಲ್ಲ ನಮಗೆ. ಆ ಥರ ಇವ್ರ ಆಟ ಆಡ್ತಾ ಇದ್ದಿತ್ತು. ಆ ಪ್ಲೇಸ್ ಎಷ್ಟು ಕ್ಲೀನಾಗಿತ್ತು ಅಷ್ಟು ಕ್ಲೀನಾಗಿ ನಾವು ಮಡಗಬೇಕಲ್ವಾ. ಅದಕ್ಕೋಸ್ಕರ ನೀಟಾಗಿ ಕ್ಲೀನ್ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟು ಎಲ್ಲಿಗೆ ಹೋದ್ವಿ ಅಂತ ತೋರಿಸ್ತೀನಿ. ಈಗ ಗಿಫ್ಟ್ ಕೊಡುವ ಸಮಯ. ಏನು ಗಿಫ್ಟ್ ಕೊಟ್ಟೆ ಅಂತ ನೋಡಿರಾ? ಎಷ್ಟು ನೀಟಾಗಿ ಪ್ಯಾಕ್ ಮಾಡಿದ್ದೀನಿ ಅಂದರೆ ಅದರಲ್ಲಿ ತುಂಬ ಅದ್ಭುತವಾದ ಗಿಫ್ಟೇ ಇದೆ ಅಂತ ಅಲ್ಲ. ಈ ಗಿಫ್ಟ್ ನೋಡಿ ತುಂಬ ಖುಷಿ ಪಡ್ತಾರೆ ಅವರು. ಏನಂತ ನಿಮಗೂ ಕಾಣಿಸ್ತಾ? ಸೊ ಇನ್ನು ಮುಂದೆ ನೋಡಿ ಅದರೊಳಗಡೆ ಏನಿತ್ತು ಅಂತೇಳಿ MS ಬಾಯಲ್ಲಿ ಹೇಳ್ತಾರೆ. ಏನಿಲ್ಲ ನಾನು ಗೊತ್ತು ಏನಿಲ್ಲ ಅಂತ ನೋಡಿ ಇದೇನೆ ಚೆಂಬು. ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ. ಆ ಬಾಕ್ಸಲ್ಲಿ ಇರೋದನ್ನ ನಾನು ತೊಗೊಂಡಿದ್ದೆ ಆ್ಯಂಡ್ ಅವ್ರಿಗೆ ಒಂದು ಟ್ವಿಸ್ಟ್ ಕೊಡೋಣ ಅಂತ ಹೇಳಿ ತೊಗೊಂಡೆ. ಅವ್ರಿಗಿಂತ ಇದು ನನಗೆ ಯೂಸ್ ಆಗುತ್ತೆ ಅನ್ನೋದೇ ಖುಷಿ ವಿಷಯ. ಬನ್ನಿ ಇವಾಗ ಮೇನ್ ಗಿಫ್ಟ್ನ ಅವರಿಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಇವರು ಎಷ್ಟು ನೀಟಾಗಿ ಪ್ಯಾಕ್ ಮಾಡಿ ಬಾಕ್ಸ್ನೇ ಅಂತ ಹೇಳ್ತಾ ಇದ್ರು. ಸೊ ಮೇನ್ ಬಾಕ್ಸ್ ಇದು ಫಸ್ಟಿಗೆ ಖುಷಿ ಕೊಡೋ ವಿಷಯ. ತುಂಬ ಯೂಸ್ ಮಾಡ್ತಾರೆ ಡೈಲಿ ಅಂತೂ ಎಲ್ಲೈತೆ ಅಂತ ಕೇಳಿ ಯೂಸ್ ಮಾಡ್ತಾರೆ. ಅದಕ್ಕೆ ಅದನ್ನೇ ಪ್ರೆಸೆಂಟ್ ಮಾಡಿಬಿಟ್ಟಿದ್ದೀನಿ. ಸೊ ಇದನ್ನೆಲ್ಲ ಫಸ್ಟಿಗೆ ಇದು ಸುಮ್ಮನೆ ಪರ್ಫ್ಯೂಮ್ ಕ್ಯಾಂಡಲ್ನ ನಾನು ಬಾಕ್ಸ್ ಖಾಲಿ ಕಾಣಿಸ್ತಿದೆ ಅಂತೇಳಿ ಪರ್ಫ್ಯೂಮ್ ಕ್ಯಾಂಡಲ್ಸ್ ಇದೆ. ಇದು ಮೇನ್. ಎಷ್ಟು ಪರ್ಫ್ಯೂಮ್ ಹಾಕ್ತಾರೆ ಅಂತಂದರೆ ವರ್ಕಿಗೆ ಲೇಟ್ ಆಗಿದೆ, ಆಚೆ ಹೋಗ್ತಾರೆ ಮತ್ತೆ ಬಂದು ಪರ್ಫ್ಯೂಮ್ ಹಾಕ್ಕೊಂಡೇ ಹೋಗ್ಬೇಕು ಅವ್ರಿಗೆ. ಆ ಥರ ಹುಚ್ಚಿತ್ತು. ಅದಕ್ಕೆ ಈ ಸಲ ಅದನ್ನೇ ಪ್ಲ್ಯಾನ್ ಮಾಡಿಬಿಟ್ಟೆ. ಬಂದಿಶತೆ ಹಾಕ್ಕೊಂಡಿದ್ದಾರೆ, ಇಲ್ಲೇ ಗೊತ್ತಾಯ್ತಲ್ಲ. ಸೊ ಅದೊಂದು ಬಾಕ್ಸ್ ಆಯಿತು. ನೆಕ್ಸ್ಟು ಇಲ್ಲಿ ಶರ್ಟ್ ಕೊಟ್ಟಿದ್ದೀನಿ ಆ್ಯಂಡ್ ಈ ಶರ್ಟ್ ತುಂಬ ಇಷ್ಟ ಆಯಿತು ನನಗೆ. ಈ ಒಂದು ಅರಿಬರಿಲಿ ನಾನು ಮೇನ್ ನಾನು ಪ್ರಿಪೇರ್ ಮಾಡಿದ ಗಿಫ್ಟ್ನೇ ಕೊಡೋದು ಮರ್ತೋದೆ. ಏನಂತ ಮನೆಗೆ ಬಂದಮೇಲೆ ಕೊಟ್ಟೆ. ಫ್ಲವರ್ ಬೊಕ್ಕೆ ಎಲ್ಲ ಕೊಡೋದು ಕಾಮನ್ನು, ಬಟ್ ಇದೊಂದು ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ನಾನೇ ಪ್ರಿಪೇರ್ ಮಾಡಿದೆ. ಒಂದು ಖುಷಿ ವಿಷಯ. ಸೊ ಇದು ಕೂಡ ಅವ್ರಿಗೂ ತುಂಬ ಇಷ್ಟ ಆಯಿತು, ನನ್ನ ಸರ್ಪ್ರೈಸಿಂಗ್ ಗಿಫ್ಟು. ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಆಯಿತು. ಮತ್ತೊಮ್ಮೆ ಸಿಗ್ತೀನಿ ಅಂತ ಹೇಳ್ತಾ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ತೇಜು ಯೂಟ್ಯೂಬ್ ಚಾನಲ್.